ಉಪಚುನಾವಣೆಯ ಬಿಸಿಯಲ್ಲಿರುವಂತಹ ಸರ್ಕಾರ ಆಟೋ ಚಾಲಕರ ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸಕ್ಕೆ ಹೋಗಿಲ್ಲ ಅಥವಾ ಆಟೋ ಚಾಲಕರಿಗೆ ಏನಾಗಿದೆ, ಹೆಂಗ್ ನಡೀತಾ ಇದೆ ನಿಮ್ಮ ಜೀವನ, ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ. ಇದರ ಮಧ್ಯೆ ಖುದ್ದು ಆಟೋ ಚಾಲಕರೇ ಹೋಗಿ ಮುನಿಯಪ್ಪ ಅವರನ್ನ ಭೇಟಿಯಾಗಿದ್ದಾರೆ, ಸಮಸ್ಯೆ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಆಟೋ ಗ್ಯಾಸ್ನ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಬೆಲೆ ಏರಿಕೆ ಮತ್ತೆ ಆಗುವ ಸಾಧ್ಯತೆ ಇದೆ. ಆಟೋ LPG ದರ 200 ರೂಪಾಯಿಗೆ ಏರುವ ಆತಂಕ ಚಾಲಕರಿಗೆ ಕಾಡ್ತಾ ಇದೆ. ಈಗ 75ರಿಂದ 135 ರೂಪಾಯಿಯವರೆಗೂ ಕೂಡ ಆಟೋ LPG ಮಾರಾಟ ಮಾಡಲಾಗ್ತಾ ಇದೆ. ಒಂದು ವೇಳೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ 200 ರೂಪಾಯಿ ದಾಟುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಮಾಡಬೇಕು, ಪೂರೈಕೆ ಸರಪಳಿಯಲ್ಲಿ ಆಗಿರುವಂತಹ ವ್ಯತ್ಯಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಆದರ್ಶ ಆಟೋ ಅಸೋಸಿಯೇಷನ್ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದೆ. ಹೀಗೆ ಮುಂದುವರೆದ್ರೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಸಿಎಂ, ಸಾರಿಗೆ ಸಚಿವರು, ಆಹಾರ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಆಟೋ ಚಾಲಕರು ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಗರದಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಇದರಿಂದ ಆಟೋ ಚಾಲಕರು ಪರದಾಡ್ತಾ ಇರುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆಯ ಬಿಸಿ. ಹಾಗಾದರೆ ಚಾಲಕರ ಮುಂದಿನ ನಡೆ ಏನು? ಈ ಬಗ್ಗೆ ಮಾತಾಡೋದಕ್ಕೆ ಆದರ್ಶ ಆಟೋ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆಲಿ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ LPG ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಸಾಕಷ್ಟು ಆಟೋಗಳಿಗೀಗ ಗ್ಯಾಸ್ ಸಿಗ್ತಾ ಇಲ್ಲ. ಜೀವನ ಕೂಡ ಆಧಾರ ಆಗಿರುವಂಥದ್ದು ಆಟೋಗಳ ಮೇಲೆ. ಸೊ ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆ ಆಗಿದೆ ಇರೋವಂಥ ಒಂದು LPG ಗ್ಯಾಸ್ ಬೆಲೆ. ಮುಂದಿನ ನಡೆ ಏನು ಸರ್? ಈಗಾದರೆ ಸಿಚುವೇಶನ್ ಆಟೋ ಚಾಲಕರ ಮುಂದಿನ ನಡೆ ಏನಾಗಿರುತ್ತೆ? ಬೆಂಗಳೂರು ನಗರದಲ್ಲಿ ಸರಾಸರಿ ಒಂದು 6 ಲಕ್ಷ ಲೀಟ್ರು LPG ಬೇಕಾಗಿದೆ. ಕಾರಣ 1 ಲಕ್ಷ ಆಟೋ ರಿಕ್ಷಾ ಇದೆ. 6 ಲೀಟ್ರ್ ಅಂತಂದ್ರೂ 6 ಲಕ್ಷ ಲೀಟ್ರ್ ಬೇಕು. ಅಂದರೆ ನಮ್ಗೆ ಒಂದು ದಿನಕ್ಕೆ 6 ಲೀಟ್ರ್ ಬೇಕಾಗುತ್ತೆ. ಸೊ ಈಗ ನಮಗೆ ಬರ್ತಾ ಇರೋದು 50% ಗೌರ್ಮೆಂಟ್ ಅವರು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಭಾರತ್ ಪೆಟ್ರೋಲಿಯಂ ಇರ್ಬೋದು, IOC, ಇಂಡಿಯನ್ ಆಯಿಲ್, ಇವರು ಗೌರ್ಮೆಂಟ್ ಅಂಡರ್ಟೇಕರ್ ಮಾತ್ರ ಪೆಟ್ರೋಲು ಗ್ಯಾಸ್ ಸಿಗ್ತಾಯಿದೆ ನಮಗೆ. ಸೊ ಪ್ರೈವೇಟ್ನವ್ರಿಗೆ ಯಾರಿಗೂ ಗ್ಯಾಸು ಸಿಗ್ತಾಯಿಲ್ಲ, ಮತ್ತು ದರ ಏರಿಕೆ ಆಗಿರೋದ್ರಿಂದ ಪ್ರೈವೇಟ್ನವರು ಪರ್ಚೇಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈಗ ನಾವು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರೆ ನಾವು ಸಪ್ಲೈ ಕೊಡ್ತಾ ಇದ್ದೀನಿ ಅಂತೇಳಿ ರಿಪ್ಲೈ ಕೊಡ್ತಾರೆ. ಸೊ ರಾಜ್ಯ ಸರ್ಕಾರ ಕೇಳಿದ್ರೆ ಗ್ಯಾಸ್ ಸಿಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಬಟ್ ಎಲ್ಲರೂ ಎಲೆಕ್ಷನ್ ಬಿಸಿಲಿದ್ದಾರೆ. ಆಟೋ ಚಾಲಕರನ್ನ ಮತ್ತು ಟ್ಯಾಕ್ಸಿ ಚಾಲಕರನ್ನ ಕಡೆಗಣಿಸ್ತಾ ಇದ್ದಾರೆ ಸರ್ಕಾರ. ಇವತ್ತಿನ ದಿವಸ ದುಡಿಯೋಕ್ಕೆ ನಮಗೆ ಆಟೋ ರಿಕ್ಷಾಗೆ ಗ್ಯಾಸ್ ಇಲ್ಲ, ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದರೆ ಮನೇಲಿ ಗ್ಯಾಸ್ ಇಲ್ಲ. ಸೊ ಇವತ್ತು ನಮ್ಮ ಮಕ್ಕಳ ಮರಿಗೆ ಫೀಸ್ ಕಟ್ಟಬೇಕು ಅಂತ ಸಂದರ್ಭ ಬಂದಿದೆ, ಮತ್ತು ಆಟೋನ EMI ಕಟ್ಟಬೇಕು ಅಂತ ಸಂದರ್ಭ ಬಂದಿದೆ, ಮನೆ ಬಾಡಿಗೆ ಕಟ್ಟುವಂಥ ಸಂದರ್ಭ ಉದ್ಭವವಾಗಿದೆ. ಇದು ಕೋವಿಡ್ಗಿಂತ ಆಟೋ ಚಾಲಕರು ಅತಂತ್ರ ಸ್ಥಿತಿಯಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಕೂಡಲೇ ಸರ್ಕಾರ ಇದನ್ನು ಮಧ್ಯ ಪ್ರವೇಶ ಮಾಡಿ ಕೂಡಲೇ ಆಟೋ ಚಾಲಕರ ಸಮಸ್ಯೆಗಳ ಬಗ್ಗೆ ಮತ್ತು ಏನು ಖಾಸಗಿ ಫೈನಾನ್ಸರ್ಗೊಂದು ಸಭೆ ಕರೆದು, ಮತ್ತು ಮೈಕ್ರೋ ಫೈನಾನ್ಸರ್ಗಳನ್ನ ಸಭೆ ಕರೆದು, ಮತ್ತು ಏನು ಇವತ್ತು ಮಾನ್ಯ ಸಾರಿಗೆ ಸಚಿವರು ಇರ್ಬೋದು, ಆಹಾರ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಕೂಡಲೇ ಸಭೆಯನ್ನು ಕರೆದು ಚಾಲಕರಿಗೆ ಪರಿಹಾರ ಹಣವಾಗಿ ಒಂದು ಅಟ್ಲೀಸ್ಟ್ ಅವರಿಗೆ ಒಂದು 20,000 ರೂಪಾಯಿನ ಕೋವಿಡ್ ಟೈಮಲ್ಲಿ ಹೆಂಗೆ ಕೊಟ್ಟರು ಆ ರೀತಿಯೇ ಈ ಪರಿಹಾರ ಹಣ ಕೊಡಲಿಲ್ಲ ಅಂದರೆ ಚಾಲಕರು ಬದುಕೋಕ್ಕೆ ಕಷ್ಟ ಆಗ್ತಾಯಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉದ್ಭವ ಆಗ್ತಾಯಿದೆ. ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಲಿಲ್ಲ ಅಂದರೆ ಅನಿರ್ದಿಷ್ಟವಾಗಿ ನಾವು ಹೋರಾಟಕ್ಕೆ ಹೋಗಬೇಕಾಗತ್ತೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಹಾಕಬೇಕು ಅಂತ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ LPG ಸಮಸ್ಯೆ ಆಗ್ತಾ ಇದೆ, ಮತ್ತೊಂದು ಕಡೆ ಪರ್ಯಾಯವಾಗಿ ಏನಾದರೂ ಚಾನ್ಸಸ್ ಇದೆಯಾ ಅಂತಂದರೆ, ಈಗ CNGಗೆ ಕನ್ವರ್ಟ್ ಆಗೋದಕ್ಕೆ, LPG ಗ್ಯಾಸ್ ಬಳಕೆ ಮಾಡ್ಕೋತಾ ಇರೋಂಥವ್ರು CNGಗೆ ಕನ್ವರ್ಟ್ ಆಗೋದಕ್ಕೆ, ಅದಕ್ಕೆ ಮತ್ತು ಪೆಟ್ರೋಲ್ ಬಳಕೆ ಮಾಡೋದಕ್ಕೆ ಈ ರೀತಿ ಏನಾದರೂ ಪರ್ಯಾಯ ಮಾರ್ಗಗಳಿದಾವೆ? ಇದಕ್ಕೆ ಹೋದರೆ ಎಷ್ಟು ರಿಸ್ಕ್ ಇರುತ್ತೆ ಈಗ ಆಟೋ ಚಾಲಕರಿಗೆ? ಈಗ ಬೆಂಗಳೂರು ನಗರದಲ್ಲಿ 1 ಲಕ್ಷ LPG ಆಟೋ ರಿಕ್ಷಾಗಳಿದೆ. ಅದನ್ನು ಕನ್ವರ್ಟ್ ಮಾಡಬೇಕು. ಯಾಕಂದರೆ ಈಗ ಆಲ್ರೆಡಿ ಬಂಕುಗಳಲ್ಲಿ ಗೌರ್ಮೆಂಟ್ ಒತ್ತಡವೂ ಇದೆ. ಏನು CNG ಎಲ್ಲ ಬಂಕುಗಳು CNG ಆಗಬೇಕು ಬೆಂಗಳೂರು ಸಿಟಿಲಿ ಅಂತೇಳಿ. ಹಾಗಾಗಿ ಬಂಕುಗಳವರು ಕೆಲವರೆಲ್ಲ ಅದನ್ನು ಬದಲಾಯಿಸಬೇಕಂದ್ರೆ ಈಗ ಚಾಲಕರನ್ನು CNG ಕಿಟ್ಟಿಗೆ ಮಾರು ಹೋಗಬೇಕಾಗ್ತದೆ. ಅದಕ್ಕೆ ಸರ್ಕಾರ ಏನನ್ನ ಪರಿಹಾರವಾಗಿ ಅವರಿಗೆ ಸಬ್ಸಿಡಿ ಕೊಡೋ ರೀತಿಯಲ್ಲಿ ಅಥವಾ ಸಹಾಯಧನ ಕೊಡೋ ರೀತಿಯಲ್ಲಿ ಏನಾದರೂ ನಾವು ಕನ್ವರ್ಟ್ ಮಾಡಿಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.